ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ನೀಟ್ ಈಟರ್ ಇದನ್ನ ಅವನ ಡಯಟ್ ಏನಿದೆ ಅದಕ್ಕೋಸ್ಕರ 17 ಪಟ್ಟು ಜಾಸ್ತಿ ಲ್ಯಾಂಡ್ ಬೇಕು, 17 ಪಟ್ಟು ನೆಲ ಬೇಕು, 14 ಪಟ್ಟು ಅವನಿಗೆ ನೀರ್ ಬೇಕು. ಒಬ್ಬ ಮಾಂಸಾಹಾರಿನ ಜೀವಂತವಾಗಿಡೋದಕ್ಕೆ 17 ಪಟ್ಟು ಹೆಚ್ಚು ಲ್ಯಾಂಡ್ ನೆಲ ಬೇಕು. ಬೇಕು. ಒಬ್ಬ ಸಸ್ಯಾಹಾರಿಗೆ ಹೋಲಿಸಿದ್ರೆ ಹೌದು. ಇಷ್ಟು ಜಾಸ್ತಿ ಶ್ರಮ ಬೇಕಾಗುತ್ತೆ, ಮತ್ತಿಷ್ಟು ಖರ್ಚಾಗುತ್ತೆ, ಹೌದು. ಮತ್ತಿಷ್ಟು ಕಷ್ಟ ಮತ್ತೆ ದುಬಾರಿ ಕೆಲಸ ಒಬ್ಬ ಮಾಂಸಾಹಾರಿ ಮನುಷ್ಯನನ್ನ ಜೀವಂತವಾಗಿಡೋದು. 14 ಪಟ್ಟು ನೀರ್ ಬೇಕು. 14 ಪಟ್ಟು ಹೆಚ್ಚು ನೀರ್ ಬೇಕು. ನೀವೊಂದು ಮೇಕೆ ಅಥವಾ ಎಮ್ಮೆ ಕಡಿಯೋದಕ್ಕೋಸ್ಕರ ದೊಡ್ಡದು ಮಾಡ್ತಾ ಇದ್ರಿ ಅನ್ಕೊಳ್ಳಿ. ಈಗ ಅನ್ಕೊಳ್ಳಿ 500 ಕೆಜಿ ತೂಕದ ಪ್ರಾಣಿನ ಬೆಳೆಸಬೇಕು ಅಂದ್ರೆ ಎಷ್ಟು ನೀರ್ ಬೇಕಾಗಿರ್ಬೋದು. ಅವಾಗ ಆ ಪ್ರಾಣಿ ನಿಲ್ಲುತ್ತೆ, ಆಮೇಲೆ ನೀವು ಆ ಪ್ರಾಣಿನ ಕಡಿತೀರಾ, ಆಮೇಲೆ ಅದ್ರ ಮಾಂಸನ ತಿಂತೀರಾ. ಆದ್ರೆ ಅದ್ರ ನಿಮ್ಗೆ ಬೆಳೆಸೋಕೆ ಎಷ್ಟು ಖರ್ಚಾಯ್ತು ಅಂತ ನಿಮ್ಗೆ ಗೊತ್ತೇ ಆಗಿರೋದಿಲ್ಲ. ಮತ್ತೆ ಅವ್ನು ಏನ್ ಬೆಳೆ ತಿಂತಾನೆ ಅದನ್ನ ಬೆಳೆಸೋದಕ್ಕೂ ಕೂಡ ನೀರ್ ಬೇಕು. ಅದು ತಿಂದು ಬೆಳೆ ಬೆಳೆಯೋ ಕೂಡ ನೀರ್ ಬೇಕಾಗಿರುತ್ತೆ. ಮತ್ತೆ 10 ಪಟ್ಟು ಜಾಸ್ತಿ ಎನರ್ಜಿ ಬೇಕಾಗತ್ತೆ. ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ನಮ್ಮ ಈ ವಿಶ್ವ ಇದೆಯಲ್ಲ, ಅದರಲ್ಲಿ ಎನರ್ಜಿನೂ ಕಡಿಮೆ ಇದೆ, ನೀರು ಕಡಿಮೆ ಇದೆ, ಲ್ಯಾಂಡ್ ಕೂಡ ಕಡಿಮೆ ಇದೆ, ಅದರಲ್ಲಿ ಫಾರೆಸ್ಟ್ ನ ಕೊರತೆನೂ ಇದೆ, ಅದರಲ್ಲಿ ಕ್ಲೀನ್ ಏರ್ ಕೊರತೆನೂ ಇದೆ. ಪ್ರಪಂಚದಲ್ಲಿ ಯಾವುದು ಕಡಿಮೆ ಇದೆಯೋ ಅದೇ ವಸ್ತು ಹೆಚ್ಚಾಗಿ ಖರ್ಚಾಗುತ್ತೆ ಒಬ್ಬ ಮಾಂಸಾಹಾರಿ ಮನುಷ್ಯನಿಗೆ ಮಾಂಸ ತಿನ್ಸೋದಕ್ಕೆ.